My name is Suresh Heblikar. ಅನಿಲ್ ಜೋನ್ ಅಂತಲೇ ಎಲ್ಲರಿಗೆ ಹೇಳೋದು. ಅನಿಲ್ ಪಿ ಜೋನ್ ಬಂದ್ಬಿಟ್ಟು ಬೇರೆಯವರೆಲ್ಲ ಕರೆಯುವಾಗ ಹಂಗೆ ಕರೀತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸೌಜನ್ಯ. ಸೊ ನೀವು ನನ್ನನ್ನು ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೀರಾ. ಮೈ ನೇಮ್ ಇಸ್ ಇನಾಮ್, ನಾನು ಒಬ್ಬ ಕಥೆಗಾರ. ಇವಾಗ ನಡೀತಾ ಇರೋದು ನೋಡಿದರೆ ಇವಾಗ ಎಲ್ಲ ಕಡೆ ವಾರ್ಗಳು, ಅದು ಇದು ಆಕ್ಸಿಡೆಂಟ್ಸು, ಈ ಪ್ಲೇನ್ ಕ್ರ್ಯಾಶು ಇದೆಲ್ಲ ನೋಡ್ತಾ ಇದ್ದರೆ 50-50 ಐಡಿಯಲ್ಲಿ ಇರುತ್ತೋ ಇಲ್ವಂತೂ ಕೂಡ ಡೌಟ್ ಆಗಿಬಿಟ್ಟಿದೆ. I don't know 50-50 whether they will all survive. Because right now, see, the global warming and climate change are threatening the globe. ಪ್ಲ್ಯಾನೆಟ್ ಅರ್ತ್ 50-50 ಐಡಿಯಲ್ಲಿ ನನ್ನ ಪ್ರಕಾರ ತುಂಬಾ ಅಡ್ವಾನ್ಸ್ಡ್ ಇರುತ್ತೆ, ತುಂಬಾ ಇಂಟರ್ ಪ್ಲ್ಯಾನೆಟರಿ ಸ್ಪೇಸ್ ಟ್ರಾವೆಲ್ ನಡೆಯುತ್ತೆ. ಇಲ್ಲಿಂದ ಮಾರ್ಸ್ಗೆ ಹೋಗ್ತೀವಿ, ಇಲ್ಲಿಂದ ಬೇರೆ ಗ್ಯಾಲಕ್ಸಿಗೆ ಹೋಗ್ತೀವಿ ಪಿಕ್ನಿಕ್ಗೆ. ಮೋಸ್ಟ್ಲಿ ರೋಬೋಟ್ಸ್ ಇರುತ್ತೆ ಎಲ್ಲರೂ, ನಾವೆಲ್ಲ ಹಾರ್ಕೊಂಡು ಬರ್ತಾ ಇರ್ತೀವಿ ಅನ್ಸುತ್ತೆ. ಈ ಗ್ರಹ ನಮ್ಮ ಭೂಮಿ ಹೇಗಿದೆಯೋ, ಹೇಗಿತ್ತು, ಹೇಗಿದೆ, ಹೇಗಿರುತ್ತೆ, ಇದ್ರ ಬಗ್ಗೆ ಒಂದು ಬರೆದು ಈ 50-50 ಐಡಿಯಲ್ಲಿ ಹೆಂಗಿರ್ಬೋದು ಅಂತ, ಹೆಂಗಿರುತ್ತಂತಲ್ಲ ಹೆಂಗಿರ್ಬೋದು. ನಮ್ಮ ಅಜ್ಜಿ ತಾತಂದ ಸ್ಟೋರಿ ಎಲ್ಲ ತೊಗೊಂಡು ಹೋಗ್ಬಿಟ್ಟು ನಾವು 50-50 ತೋರಿಸಿದ್ರೆ ಮೋಸ್ಟ್ಲಿ ಜನರಿಗೆ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. Only the 20%, remaining 20% of land, we have the forests, the rivers, the grassland, the shrubland, the animals, and this is giving us food. Also oceans and rivers, they all combined. This is an integrated world. This world has come to be sustained for millions of years. It cannot be the kind of the films that we have seen maybe, let's say, 50 years ago. There was some kind of narration was there. So the narrative will change. ಇವಾಗೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟು ಇವಾಗ ಎಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದೆ. ಸೊ 50-50 ಐಡಿ ಬರೋಷ್ಟರಲ್ಲಿ ಥಿಯೇಟ್ರ್ಗಳಂತೂ ಇರೋದು ಸಾಧ್ಯ ಇಲ್ಲ. ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ಇದೆಲ್ಲ, ಸೀರಿಯಸ್ಲಿ. ಅಯ್ಯೋ, ನನಗೇನೋ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಹೋಗಿ ಯಾರು ಸರ್ 50-50 ಇದೆಲ್ಲ ಕೇಳ್ಕೊಂಡು ಕೂತ್ಕೋತಾರೆ. ಈಗ ಪ್ರೆಸೆಂಟ್ದು ಕೇಳಿದ್ರೆ ಆನ್ಸರ್ ಇಲ್ಲ. ಅರ್ತ್ ಬಗ್ಗೆ ಎಂಟರ್ಟೈನಿಂಗ್ ಆಗು ತೋರಿಸ್ಬೇಕು, ಆರ್ಟ್ ಬಗ್ಗೆನೂ ಎಂಟರ್ಟೈನಿಂಗ್ ಆಗಿ ತೋರಿಸ್ಬೇಕು. ನೀವು ಏನೇ ಮಾಡಿದ್ರೂ ಎಂಟರ್ಟೈನಿಂಗ್ ಆಗಿ ತೋರಿಸ್ಬೇಕು, ಆವಾಗಲೇ ಸಿನಿಮಾ ತಗೊಳ್ಳೋದು ಸಿನಿಮಾನ. ಯಾಕಂದರೆ ಸಿನಿಮಾನೇ ಎಂಟರ್ಟೈನ್ಮೆಂಟ್. ರೈಟ್. ಈಗಲಾದರೂ ಬಿಟ್ಬಿಡ್ತೀರಾ ನನ್ನ? So long as the environment is not strong, that is my opinion. So long as the soil is not there, you cannot be hydroponically grow everything. ವಾವ್, ಐ ಕಾಂಟ್ ಇವನ್ ಇಮ್ಯಾಜಿನ್ ಯಾವ ಥರ ಇರ್ಬೋದು ಸೆಟ್ ಅಂತ. ಬಿಕಾಸ್ ಯು ಹ್ಯಾವ್ ಸೀನ್ ಇನ್ ಇಂಗ್ಲೀಷ್ ಮೂವೀಸ್, ನೋ ಹಾಲಿವುಡ್ ಮೂವೀಸ್ ಇನ್ ಆಲ್. ವಾವ್, ಇಟ್ಸ್ ಅಮೇಝಿಂಗ್. ಬಟ್ ಕನ್ನಡ ಇಂಡಸ್ಟ್ರಿಗೆ ಯಾರು ಇದುವರೆಗೂ ಸ್ಕೈ-ಫೈ ಮೂವಿ ಮಾಡಿಲ್ಲ. ಮಾಡ್ತಾ ಇದ್ದಾರೆ ಅಂದರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅವರ್ ಪ್ರೊಡ್ಯೂಸರ್ ಫಾರ್ ದಿಸ್ ಎಫರ್ಟ್. ಗಟ್ಸ್ಬೇಕು. ಡೇ ಸ್ಪ್ರಿಂಗ್ ಪ್ರೊಡಕ್ಷನ್ಸ್ ಥ್ರೂ ಮಿಸ್ಟರ್ ಅನಿಲ್ ಪಿ ಜಾನ್ ಆ್ಯಂಡ್ ಕ್ರಿಸ್ಟಿನಾ ಪಿ ರತ್ನಾಕರ್ ಮೇಡಮ್, ಥ್ರೂ ದೀಸ್ 2 ಪೀಪಲ್ ನಿಂತ್ಕೊಂಡಿದ್ದಾರೆ. ನೋಡಿ, ಒಬ್ಬ ಕಥೆಗಾರನಿಗೆ ಏನು ಬೇಕಾಗಿದೆ, ಯಾರಾದರೂ ಹೇಳಬೇಕು, ನಾನು ನಿಂತಿದ್ದೀನಿ, ನೀನು ಮಾಡು. Like earlier, everybody shot in Madras studio, Mumbai studios and all. But there are a lot of people, I know youngsters, they go into the actual locations and they shoot. ಆ ವಿಷಯನ ಇಲ್ಲಿ ತೋರಿಸ್ಬೇಕು ಅಂದರೆ ತುಂಬ ಕಷ್ಟ ನಮಗೆ, ಇವಾಗ ತುಂಬ ಎಕ್ಸ್ಪೆನ್ಸಿವ್ ಕೂಡ. ಬಟ್ 50-50 ಐಡಿಯಲ್ಲಿ ಅದು ತುಂಬ ಈಸಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಟೆಕ್ನಿಕ್ ಚೇಂಜ್ ಆಗುತ್ತೆ. ಫ್ರಾಮ್ ಗ್ರೇಡ್ 8 ಟು ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ಸ್ ಕ್ಯಾಶ್ ಪ್ರೈಸಸ್ ಇದೆ. ಅದಾದಮೇಲೆ ಟಾಪ್ ಎಂಟ್ರೀಸ್, ಬೆಸ್ಟ್ ಎಂಟ್ರೀಸ್. ಫಸ್ಟ್ ಬೆಸ್ಟ್ ಎಂಟ್ರೀಸ್ಗೆ ಅಡ್ರೆಸ್ ಮಾಡ್ತೀನಿ. ಬೆಸ್ಟ್ ಎಂಟ್ರೀಸ್ಗೆ ನಮಗೆ ಇಷ್ಟ ಆದರೆ, ನಮ್ಮ ತಂಡಕ್ಕೆ ಇಷ್ಟ ಆದರೆ ನಾವು ಆ ಐಡಿಯಾಸ್ ಇಂಪ್ಲಾಂಟ್ ಮಾಡ್ತೀವಿ ಫಿಲ್ಮಲ್ಲಿ, ನಂಬರ್ 1. ಆಮೇಲೆ ಟಾಪ್ 50 ಎಂಟ್ರೀಸ್ಗೆ ನಾವು ಒಂದು ಕಲೆಕ್ಷನ್ ಮಾಡಿ, ಕಂಪೈಲ್ ಮಾಡಿ, ಬುಕ್ ಮುಖಾಂತರ ಪಬ್ಲಿಷು ಮಾಡ್ತೀವಿ. All the best for the creative writing competition. ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಹೋಮ್ಲೆಸ್ 50-50 AD, ಎಂಟರ್ ಸ್ಪೇಸ್ ಏಜ್, ಆಲ್ ದ ಬೆಸ್ಟ್.